ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ, ಇವತ್ತು ಶಿವರಾತ್ರಿ ಹಬ್ಬದ ದಿನ. ನೋಡಿ, ಇಲ್ಲಿ ಅಕ್ಕಿನ ಹುರಿತಾ ಇದ್ದಾರೆ. ತಂಬಿಟ್ಗೋಸ್ಕರ ಇಲ್ಲಿ ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತಂಬಿಟ್ಟು ಮಾಡೋದಕ್ಕೆ ಅಂತ. ನೋಡಿ, ಸೌದೆ ಒಲೆಯಲ್ಲಿ ಹಾಗೇನೆ ಈ ಕಡೆ ಅಕ್ಕಿನ ಹುರ್ಕೊಳ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ತಂಬಿಟ್ಟು ಮಾಡಲೇಬೇಕು. ಸೊ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಮ ಉರಿನಲ್ಲೇ ಅಕ್ಕಿನ ಇಲ್ಲಿ ಹುರ್ಕೊಳ್ತಾ ಇದ್ದಾರೆ. ನೋಡಿ, ಈ ಹದದಲ್ಲಿ ಅಕ್ಕಿನ ಹುರಿದು ಇಟ್ಕೋಬೇಕು. ತುಂಬ ಬಿಸಿ ಇದೆ ನೋಡಿ, ನಾನು ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ, ತುಂಬ ಬಿಸಿ ಇದೆ. ಆವಾಗ ತಾನೇ ಹುರಿದಿದ್ರಲ್ವ, ಅದಕ್ಕೋಸ್ಕರ. ಹುರಿದಿರುವಂತಹ ಅಕ್ಕಿನ ಇಲ್ಲಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಹಾಗೆಯೇ ಕಡಲೆ ಬೀಜನ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾರೆ ಇಲ್ಲಿ. ನೋಡಿ, ಈ ಹದದಲ್ಲಿ ಕಡಲೆ ಬೀಜನೂ ಕೂಡ ಹುರ್ಕೋಬೇಕಾಗುತ್ತೆ ನಾವು ತಂಬಿಟ್ಟು ಮಾಡೋದಕ್ಕೆ ಅಂತ. ಸೊ ಇದನ್ನೆಲ್ಲ ಸಿಪ್ಪೆ ತೆಗೆದು ಇಟ್ಕೋಬೇಕು. ಇಷ್ಟು ಬೇಕಾಗುತ್ತೆ ಅಂತ ಹುರಿದು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಹಾಗೆಯೇ ನೋಡಿ, ಎಳ್ಳನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾರೆ. ಬಿಳಿ ಎಳ್ಳು ಅಂದರೆ ಕಪ್ಪು ಎಳ್ಳನ್ನು ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ಅದನ್ನು ಸಿಪ್ಪೆ ತೆಗೆದು ಬಿಳಿ ಎಳ್ಳು ಮಾಡಿರೋದು. ನೋಡಿ, ಇವತ್ತು ಶಿವರಾತ್ರಿ ಹಬ್ಬದ ದಿನ. ಸೊ ಬೆಳಿಗ್ಗೆಯಿಂದನೇ ನಾನು ಲಗ್ನ ಶುರು ಮಾಡಿಕೊಂಡೆ. ಇಲ್ಲಿ ದೇವರ ಮನೆಯಲ್ಲಿ ನಾನು ಫೋಟೋಗಳಿಗೆ ಹೂ ಮುಡಿಸ್ತಾ ಇದ್ದೀನಿ. ಪೂಜೆನ ಶುರು ಮಾಡಿಕೊಂಡೆ. ಸ್ನಾನ ಎಲ್ಲ ಮುಗಿಸ್ಕೊಂಡು, ಹಬ್ಬ ಅಲ್ವಾ, ಸೊ ಅದರಿಂದ ನಾನು ನೆನ್ನೆನೇ ಮನೆ ಎಲ್ಲ ಗುಡಿಸಿ ಒರೆಸಿ ಇಟ್ಕೊಂಡಿದ್ದೆ. ಯಾಕಂದರೆ ಹಬ್ಬದ ದಿನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಟೈಮ್ ಸಾಕಾಗಲ್ಲ ಅಂತ ನೆನ್ನೆನೇ ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಇಟ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆ ಎದ್ದು ಏನಿದ್ರೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಷ್ಟೇ, ಪೂಜೆ ಮಾಡಿ ತಿಂಡಿ ಮಾಡೋದಷ್ಟೇ. ಅದಕ್ಕೋಸ್ಕರ ಇಲ್ಲಿ ದೇವ್ರ ಮನೆಯಲ್ಲಿ ಹೂಗಳನ್ನೆಲ್ಲ ಮುಡಿಸಿ ದೇವ್ರ ಫೋಟೋಗೆಲ್ಲ ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಂತ ಹೇಳಿ 3-4 ದಿನದಿಂದ ಕೆಲಸ ಮಾಡೋದೇ ಆಗಿದೆ. ಎಲ್ಲ ಕ್ಲೀನಿಂಗ್ಗಳು ಸಹ ಮುಗಿದು ಲಾಸ್ಟಲ್ಲಿ ಈ ಥರ ಪೂಜೆನ ಮಾಡ್ಕೊಳ್ತೀವಿ ಅಲ್ವಾ, ಅದರಲ್ಲಿರೋ ಸಮಾಧಾನ ಇನ್ಯಾವುದ್ರಲ್ಲೂ ಇಲ್ಲ. ಅಂದರೆ ಅಷ್ಟೇ ಕಷ್ಟಪಟ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರ್ತೀವಿ ಅಲ್ವಾ, ಗುಡಿಸೋದು ಒರೆಸೋದು, ಮನೆಯನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆಲ್ಲ ಒಂದು ಸಾರ್ಥಕತೆ ಅಂತ ಬಂದರೆ ಈ ಥರ ಪೂಜೆ ಮಾಡ್ಕೊಳ್ಳೋದು. ಸೊ ಅದೆಲ್ಲ ಮಾಡಿದ್ದೆಲ್ಲ ಕಷ್ಟ ನಮಗೆ, ಅಷ್ಟು ಟಯರ್ಡ್ ಆಗಿರ್ತೀವಿ ಅಲ್ವಾ ಕೆಲಸ ಮಾಡಿ, ಅದೆಲ್ಲ ನೀರಲ್ಲಿ ಮಂಜಿನ ಹಾಗೆ ಕರಗೋಗುತ್ತೆ. ಅಂದರೆ ಈ ಥರ ಪೂಜೆ ಮಾಡ್ಕೊಳ್ಳೋದ್ರಲ್ಲಿರೋ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಸೊ ಅಷ್ಟು ಮಾಡಿದ್ದಕ್ಕೂ ನಾವು ಸಾರ್ಥಕ ಆಗಬೇಕು ಅಂದರೆ ನೆಮ್ಮದಿಯಾಗಿ ಬೆಳಗಿನ ಜಾವ ಎದ್ದು ಬೇಗ ಈ ಥರ ಪೂಜೆನ ಮಾಡ್ಕೊಳ್ಳೋದ್ರಲ್ಲಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಪೂಜೆ ಮಾಡ್ಕೊಳ್ಳೋದು ಅಂತ. ಹಾಗೆಯೇ ಕಳಶ ಎಲ್ಲ ಇಟ್ಕೊಂಡಿದ್ದೀನಿ, ವೀಳ್ಯದೆಲೆ ಚಿತ್ತಾಯಿಸಿ, ಹಾಗೆಯೇ ದೀಪಗಳನ್ನ ಕೂಡ ಹಚ್ಕೊಂಡು ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಂತ ಒಂದು ಕಡೆ ಖುಷಿ ಇದ್ರೂ ಅದಕ್ಕೆ ತಕ್ಕಂತೆ ಹಿಂದಿನ ದಿನಗಳು ಕೆಲಸಗಳು ಕೂಡ ಇರುತ್ತೆ. ಅದನ್ನೆಲ್ಲ ನಾವು ಮಾಡ್ಕೊಳ್ಳೇಬೇಕಲ್ವಾ. ದೇವರಿಗೆ ಗಂಧದ ಕಡ್ಡಿನೆಲ್ಲ ಹಚ್ಚಿ ಧೂಪ ದೀಪ ಆರಾಧನೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ. ಕರ್ಪೂರ ದೀಪಗಳನ್ನೆಲ್ಲ ಬೆಳಗಿ ದೇವರಿಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೊರಗಡೆನೂ ಕೂಡ ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟೊತ್ತಿಗಾಗಲೇ ಒಂದು 7:30 ಆಗಿತ್ತು. ಸೂರ್ಯ ದೇವರಿಗೂ ಕೂಡ ನಮಸ್ಕಾರ ಮಾಡಿ ಹಾಗೆಯೇ ಸಿಂಪಲ್ಲಾಗಿ ಒಂದು ರಂಗೋಲಿನ ಕೂಡ ಹಾಕ್ಕೊಂಡಿದ್ದೆ. ರಂಗೋಲಿ ಡಿಸೈನ್ ಕೂಡ ಹೀಗಿದೆ ನೋಡಿ.
ಸೊ ಹಾಗೆಯೇ ದೇವರಿಗೆ ಧೂಪನ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಆ ಧೂಪದ ಒಂದು ಸುವಾಸನೆ ಭರಿತವಾದಂತಹ ಹೊಗೆಗೆ ಮನೆಯೆಲ್ಲ ಏನೋ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಆ ವೈಬ್ಸ್ ಕೂಡ. ಏನೋ ಒಂಥರ ಪರಿಮಳ ಬೀರುತ್ತೆ ಮನೆ ತುಂಬ ಆ ಥರ ಧೂಪ ಹಾಕ್ಕೊಂಡ್ರೆ. ನಾನು ಮನೆ ಸುತ್ತ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ, ಮನೆ ಒಳಗಡೆ ಎಲ್ಲ ಅದನ್ನು ಹೊಗೆನ ಧೂಪನ ಹಾಕೋತೀನಿ. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಚಟ್ನಿನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತೇನು ಇಲ್ಲ, ಸಿಂಪಲ್ಲಾಗಿ ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ, ದೋಸೆ ಹಾಗೆಯೇ ಚಟ್ನಿ ಅಷ್ಟೇ. ಸೊ ಸ್ವಲ್ಪ ಪೂಜೆ ಎಲ್ಲ ಮಾಡಿ ತುಂಬಾ ಬೇಗ ಟೈಮ್ ಆಗೋಗುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಸಾಂಬಾರು ಗೊಜ್ಜು ಏನೂ ಮಾಡಲಿಲ್ಲ, ಬರೀ ಚಟ್ನಿ ಮಾತ್ರ ಮಾಡ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಫಿನ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಇವತ್ತು ದೇವರಿಗೆ ಅಂದರೆ ತೆಂಗಿನಕಾಯಿ ದೀಪನ ಹಚ್ಚಿದ್ದೀನಿ. ತೆಂಗಿನಕಾಯಿನ ಹೊಡೆದು ತೆಂಗಿನಕಾಯಿಗೆ ಎಣ್ಣೆ ಮತ್ತು ಹಾಗೆಯೇ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇಲ್ಲಿ ತೆಂಗಿನಕಾಯಿ ದೀಪನ ಹಚ್ಚಿದ್ದೀನಿ. ಶಿವನಿಗೆ ಪ್ರಿಯವಾದಂತಹ ದೀಪ ಇದು. ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಒಂದು ತಟ್ಟೆಗೆ ಅಕ್ಕಿನ ಸುರಿದು ಅಕ್ಕಿ ಮೇಲೆ ಒಂದು ಕಾಯಿನ ಇಟ್ಟು ಆ ಕಾಯಿಗೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಭಸ್ಮ ವಿಭೂತಿ ಎಲ್ಲ ಹಚ್ಚಿ ಅದಕ್ಕೆ ಪೂಜೆ ಮಾಡಿಕೊಂಡು ಹೂಗಳಿಂದ ಅಲಂಕರಿಸಿ ದೀಪನ ಹಚ್ಕೊಂಡಿದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ಈ ದೀಪನ ನಾನು ಹಚ್ಚಿದ್ದೀನಿ. ಹಾಗೆಯೇ ದೀಪ ಎಲ್ಲ ಹಚ್ಚಿದ್ದಾದಮೇಲೆ ಸೊ ಮಧ್ಯಾಹ್ನ ಆಗಿತ್ತು ಅವಾಗಲೇ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಅವಲಕ್ಕಿ ಚಿತ್ರಾನ್ನನ ಮಾಡ್ಕೊಂಡಿದ್ದೆ. ಇಲ್ಲಿ ರಾತ್ರಿಗೆ ಹಬ್ಬದ ಅಡುಗೆಗಳನ್ನೆಲ್ಲ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಸಾಂಬಾರೇನು ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಸಿಂಪಲ್ಲಾಗಿ ಅವಲಕ್ಕಿ ಚಿತ್ರಾನ್ನನ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡ್ಕೊಂಡಿದ್ದೆ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ನಮಗೆ ಫಲ ಸಿಗುತ್ತೆ, ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ, ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ ನಾನು ಶಿವರಾತ್ರಿ ಹಬ್ಬದ ದಿನ ಆ ದೀಪನ ಹಚ್ಚಿ ಪೂಜೆನ ಮಾಡಿಕೊಂಡಿದ್ದೆ. ಶಿವನಿಗೆ ಪ್ರಿಯವಾದಂತಹ ತೆಂಗಿನಕಾಯಿ ದೀಪ ತುಂಬಾ ಒಳ್ಳೆಯದು. ಮನೇಲಿ ನಾವು ಈ ಥರ ಹಬ್ಬದ ದಿನ ಹಚ್ಕೊಂಡ್ರೆ ತುಂಬಾ ಫಲ ಸಿಗುತ್ತೆ. ಮಧ್ಯಾಹ್ನದ ತಿಂಡಿ ಸಹ ಅಂದರೆ ತಿಂಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಮುಗಿಸ್ಕೊಂಡು ಇಲ್ಲಿ ತಂಬಿಟ್ಟು ಮಾಡೋದಕ್ಕೆ ಪಾಕ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಅದು ಕರಗಿದ ಮೇಲೆ ಈ ಥರ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಅಕ್ಕಿನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ನೋಡಿ ಇಲ್ಲಿ ಕಡಲೆ ಬೀಜ, ಹುರಿಗಡಲೆ ಹಾಗೆಯೇ ಕೊಬ್ಬರಿ ಚೂರು ಮೂರನ್ನ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸೇರಿಸ್ಕೊಂಡ್ರೆ ನಾವು ತಿನ್ನುವಾಗ ಅದು ಬಾಯಿಗೆ ಸಿಗುತ್ತೆ, ತುಂಬಾ ಟೇಸ್ಟಾಗಿರುತ್ತೆ ತಂಬಿಟ್ಟು. ಅದಕ್ಕೋಸ್ಕರ ನಾವಿಲ್ಲಿ ಹುರಿಗಡಲೆ ಹಾಗೆಯೇ ಕೊಬ್ಬರಿ ಹಾಗೆಯೇ ಕಡಲೆ ಬೀಜ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಈ ಥರ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡಿರ್ತೀವಿ. ಬೆಲ್ಲ ಒಂದೆಳೆ ಪಾಕ ಬಂದ ಮೇಲೆ ನಾವು ಈ ಅಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಹುರಿದು, ಆ ಪೌಡರನ್ನು ಇಲ್ಲಿ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ಅದನ್ನು ಸ್ವಲ್ಪ ಹಿಟ್ಟು ಗಟ್ಟಿಯಾಗೋವರೆಗೂ ನಾವು ಇಲ್ಲಿ
ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಅದು ಮಾಡಿದ್ದಾದಮೇಲೆ ನಾನು ಇಲ್ಲಿ ಅಡುಗೆ ಕೆಲಸಗಳನ್ನ ಸಹ ಶುರು ಮಾಡಿಕೊಂಡೆ. ಹಾಗೆಯೇ ಬೇಳೆ ಸಾಂಬಾರು, ಪಲ್ಯ, ಹಾಗೆಯೇ ಪಾಯಸ, ಹಾಗೆಯೇ ತಂಬಿಟ್ಟು ಸ್ವೀಟ್ ಮಾಡೇ ಇರ್ತೀವಿ. ಸೊ ಇದನ್ನೆಲ್ಲ ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ಪಲ್ಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈ ಕಡೆ ಅದು ತಣ್ಣಗಾದ್ಮೇಲೆ ಇಲ್ಲಿ ಅತ್ತೆ ಉಂಡೆನ ಮಾಡ್ಕೊಳ್ತಾ ಇದ್ದಾರೆ. ತಂಬಿಟ್ಟನ್ನು ಉಂಡೆ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ನಾನು ಅಡುಗೆ ಸಹ ಮಾಡ್ಕೋಬೇಕಿತ್ತು. ಹಾಗೆಯೇ ಇಲ್ಲಿ ತಂಬಿಟ್ಟನ್ನ ಉಂಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಡಿಯೋನೂ ಸಹ ಮಾಡ್ಕೋಬೇಕಾಗಿತ್ತು. ಸೊ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ಹೇಳಿದ್ರೆ ಅವ್ನು ಮಾಡಲೇ ಇಲ್ಲ. ಸೊ ಮತ್ತೆ ನಾನು ಇಲ್ಲಿ ವಿಡಿಯೋನೂ ಮಾಡಿಕೊಂಡು ಹಾಗೆಯೇ ಅಡುಗೆ ಕೆಲಸಗಳನ್ನ ಸಹ ಮಾಡ್ಕೋಬೇಕು. ಈ ಹಬ್ಬ ಅಂದ್ರೇ ಹಾಗೆ. ಅಷ್ಟರಲ್ಲಿ ನಾನು ಈ ಕಡೆಗೆ ಪೂಜೆ ತಯಾರಿ ಕೂಡ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ. ಅಡುಗೆ ಮಾಡ್ತಾನೆ ಪೂಜೆ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅಭಿಷೇಕದ ಸಾಮಾನುಗಳನ್ನ ಈ ಲೋಟಗಳಿಗೆ ಜೋಡಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದು ತಟ್ಟೆಗೆ 9 ಲೋಟಗಳನ್ನ ಜೋಡಿಸ್ಕೊಂಡು ಅಭಿಷೇಕ ಸಾಮಾನುಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರು, ಪಲ್ಯ, ಹಾಗೆಯೇ ಪಾಯಸ, ಅನ್ನ ಎಲ್ಲ ಕೂಡ ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಪಾಯಸ ಮಾಡೋದಕ್ಕೆ ಅಂತ. ಇವತ್ತು ಅಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಹಬ್ಬದ ಅಡುಗೆಗಳೆಲ್ಲ ಒಂದೊಂದಾಗಿ ಇಲ್ಲಿ ಮಾಡ್ಕೊಂಡಿದ್ದಾಯಿತು. ನೋಡಿ ಹಾಗೆಯೇ ಇಲ್ಲಿ ಪೂಜೆ ಇನ್ನೇನು 7:30 8 ಗಂಟೆ ಹತ್ತತ್ರ ಆಯಿತು. ನಾವು ಪೂಜೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಶುರು ಮಾಡಿಕೊಂಡ್ವಿ. ನೋಡಿ ಪೂಜೆ ತಯಾರಿ ಎಲ್ಲ ಮಾಡಿದ್ದೀನಿ ನಾನು. ಸೊ ಇವಾಗ ಪೂಜೆನ ಮಾಡ್ಕೊಳ್ಬೇಕಷ್ಟೆ. ಲಿಂಗ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಪ್ರಿಯವಾದಂತಹ ಹೂವುಗಳು, ಬಿಲ್ವಪತ್ರೆ, ಬೇರೆ ಬೇರೆ ವಿಧವಾದಂಥ ಹೂಗಳನ್ನೆಲ್ಲ ಇಟ್ಕೊಂಡು ನಾವು ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಭಕ್ತಿಯಿಂದ ದೇವರನ್ನ ಬೇಡ್ಕೊಳ್ಬೇಕು. ನಮ್ಮ ಜೊತೆ ಯಾವುದು ಕೂಡ ಬರಲ್ಲ. ನಾವು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಷ್ಟೇ ನಮಗೆ ಫಲನ ಕೊಡೋದು. ಅದರಿಂದ ನಾವು ಪೂಜೆ ಮಾಡಿದ್ರೆ ಅದೆಲ್ಲೂ ಹೋಗಲ್ಲ, ನಮ್ಮನ್ನು ಕಾಯುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ನಮಗೆ ಕಷ್ಟ ಬಂದಾಗ ದೇವರು ನಮ್ಮ ಕೈ ಹಿಡಿತಾನೆ ಅನ್ನೋದೊಂದು ನಂಬಿಕೆ ಕೂಡ ಇದೆ. ಹಾಗೆಯೇ ನೋಡಿ ಇಲ್ಲಿ ತಂಬಿಟ್ಟು ಕೂಡ ಮಾಡಿದ್ದಾಗಿದೆ ಉಂಡೆಗಳನ್ನಾಗಿ. ಎಷ್ಟು ಚೆನ್ನಾಗಿ ಬಂದಿತ್ತು ತಂಬಿಟ್ಟು ಅಂದರೆ ತುಂಬಾ ರುಚಿಕರವಾಗಿತ್ತು. ಈ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ತಂಬಿಟ್ಟು. ನೋಡಿದ್ರಲ್ಲ ನನ್ನ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.